ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಸಮಾಧಿ ಹಾಗೂ ಕರ್ಮಯೋಗ ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅನ್ನುವುದನ್ನು ನೋಡೋಣ. ಸಮಾಧಿ ಶ್ರೇಷ್ಠವೋ ಕರ್ಮಯೋಗ ಶ್ರೇಷ್ಠವೋ? ಇದಕ್ಕೆ ಬಾಪೂಜಿಯವರು ಹೇಳುತ್ತಾರೆ, ಕರ್ಮಯೋಗ ಜೀವನವೇ ಶ್ರೇಷ್ಠ ಎಂದು. ಉದಾಹರಣೆಗೆ, ಸಮಾಧಿ ಸ್ಥಿತಿಗೆ ಇಳಿಯಲು ಬಹಳಷ್ಟು ದಾರಿಗಳಿವೆ. ಉದಾಹರಣೆಗೆ, ಕೆಲವರು ಓಂನ ಧ್ವನಿಯನ್ನು ಮಾಡುತ್ತಾ, ಇನ್ನು ಕೆಲವರು ಪ್ರಾಣಾಯಾಮವನ್ನು ಮಾಡುತ್ತಾ, ಕೆಲವರು ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾ ಸಮಾಧಿ ಸ್ಥಿತಿಗೆ ಇಳಿಯುತ್ತಾರೆ. ಕೆಲವರು ಶಿವನ ಧ್ಯಾನವನ್ನು ಮಾಡುತ್ತಾ, ಇನ್ನು ಕೆಲವರು ಮಹಾವೀರ ಸ್ವಾಮಿಗಳನ್ನು ಸ್ಮರಿಸುತ್ತಾ, ಅಂದರೆ ತಮ್ಮ ತಮ್ಮ ಇಷ್ಟ ದೇವರನ್ನು ಸ್ಮರಿಸುತ್ತಾ ಸಮಾಧಿ ಸ್ಥಿತಿಗೆ ಇಳಿಯುತ್ತಾರೆ. ಬಹಳಷ್ಟು ಜನರಿಗೆ ಚೇತನ, ಆತ್ಮ ಹಾಗೂ ಪರಮಾತ್ಮ ಇದರ ಬಗ್ಗೆ ಜ್ಞಾನವೇ ಇಲ್ಲ. ಕೆಲವರು ಉಸಿರಾಟವನ್ನೇ ಗಮನಿಸುತ್ತಾ ಸಮಾಧಿ ಸ್ಥಿತಿಗೆ ಇಳಿಯುತ್ತಾರೆ. ಹೀಗೆ ಸಮಾಧಿ ಸ್ಥಿತಿಗೆ ಇಳಿಯಲು ಬಹಳಷ್ಟು ವಿಧಿವಿಧಾನಗಳಿವೆ. ಮೊದಲೆಲ್ಲ ಋಷಿ ಮುನಿಗಳು ಸಮಾಧಿ ಸ್ಥಿತಿಗೆ ಇಳಿಯುತ್ತಿದ್ದರು. ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮಯೋಗಿ ಜೀವನವನ್ನು ಶ್ರೇಷ್ಠ ಜೀವನ ಎಂದು ಹೇಳಿದ್ದಾನೆ. ಗೃಹಸ್ಥ ಆಶ್ರಮವೇ ಬಹಳ ಶ್ರೇಷ್ಠ ಆಶ್ರಮ ಎಂದು ಸಹ ಗೀತೆಯಲ್ಲಿ ಕೃಷ್ಣನು ಹೇಳಿದ. ಆತ್ಮರು ಸಮಾಧಿ ಸ್ಥಿತಿಗೆ ಇಳಿದಾಗ ಪರಮಾತ್ಮನೊಂದಿಗೆ ಏಕೀಕಾರವಾಗುತ್ತಾರೆ, ಅಂದರೆ ಒಂದಾಗಿ ಬಿಡುತ್ತಾರೆ, ಪರಮಾತ್ಮನಲ್ಲಿ ಸೇರಿಬಿಡುತ್ತಾರೆ. ಸಮಾಧಿ ಸ್ಥಿತಿಗೆ ಇಳಿದಾಗ ಅಂತಹ ವ್ಯಕ್ತಿಗಳಿಗೆ ಯಾವುದೂ ಅರಿವಿಗೆ ಬರುವುದಿಲ್ಲ. ಬೇಕಾದರೆ ಅವರ ಕಿವಿಯನ್ನು ನೀವು ಸೀಳಿದರೂ ಸರಿಯೇ, ಯಾವುದೂ ಸಹ ಅವರ ಅನುಭವಕ್ಕೆ ಬರುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಮಹಾವೀರ ಸ್ವಾಮಿಗಳು, ಗೌತಮ ಬುದ್ಧನನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಸಮಾಧಿ ಸ್ಥಿತಿಗೆ ಇಳಿದಾಗ ಇಂತಹ ವ್ಯಕ್ತಿಗಳ ಚೇತನ ಶಕ್ತಿಯು ಎಲ್ಲಿಗೆ ಹೋಗಿ ಸೇರುತ್ತದೆ? ಪರಂಧಾಮವನ್ನು ಸೇರುತ್ತದೆಯೋ, ಅಥವಾ ಮೋಕ್ಷ ಪಡೆಯುತ್ತದೆಯೋ, ಅಥವಾ ಜೀವನ್ಮುಕ್ತಿಯನ್ನು ಪಡೆಯುತ್ತದೆಯೋ, ಅಥವಾ ಇವರಿಗೆ ಪರಮ ಪದವಿಯೇ ಸಿಗುತ್ತದೆಯೋ? ಇನ್ನೊಂದೆಡೆ ಕರ್ಮಯೋಗಿ ಜೀವನವಿದೆ. ಕರ್ಮಯೋಗಿ ಜೀವನ ಎಂದರೆ ನಾನೊಂದು ಆತ್ಮನಾಗಿದ್ದೇನೆ ಎಂದು ವ್ಯಕ್ತಿಯು ತಿಳಿದುಕೊಳ್ಳುತ್ತಾನೆ. ಬೇಹದ್ನ ಆತ್ಮವಾಗಿದ್ದರೆ ಜ್ಞಾನವನ್ನು ತಿಳಿದುಕೊಂಡು ತಾನು ಪರಂ ಮಹಾನ್ ಆತ್ಮವಾಗಿದ್ದೇನೆ ಹಾಗೂ ಈ ಜನ್ಮವೇ ನನಗೆ ಅಂತಿಮ ಜನ್ಮವಾಗಿದೆ, ಈ ಶರೀರವನ್ನು ಬಿಟ್ಟ ನಂತರ ನಾನು ಬೇಹದ್ನ ಪರಮ ಪಿತನಲ್ಲಿ ಹೋಗಿ ಸೇರುತ್ತೇನೆ ಎಂಬ ಗುರಿಯನ್ನು ಬೇಹದ್ ಆತ್ಮರು ಇಟ್ಟುಕೊಂಡಿರುತ್ತಾರೆ. ಇದೇ ಅವರ ಲಕ್ಷ್ಯವಾಗಿದೆ. ಕರ್ಮಯೋಗಿ ಜೀವನ ಎಂದರೆ ಸದಾ ಪರಮಾತ್ಮನ ನೆನಪಿನಲ್ಲಿ ಸ್ಮರಣೆಯಲ್ಲಿದ್ದುಕೊಂಡು ತನ್ನ ಸಾಮಾನ್ಯ ಜೀವನವನ್ನು ನಡೆಸುವುದು, ಅಂದರೆ ಕೆಲಸ ಮಾಡುವುದು, ಹಣ ಸಂಪಾದನೆ, ಮನೆಯನ್ನು ನೋಡಿಕೊಳ್ಳುವುದು, ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವುದು, ಈ ಎಲ್ಲವನ್ನೂ ಮಾಡುತ್ತಾ ಸದಾ ಪರಮಾತ್ಮನಲ್ಲಿ ಒಂದಾಗಿರುವುದು ಕರ್ಮಯೋಗಿ ಜೀವನವಾಗಿದೆ. 8 ಗಂಟೆಯ ಯೋಗ ಜೀವನ, 8 ಗಂಟೆ ನಿದ್ರಾವಸ್ಥೆ. ವ್ಯಕ್ತಿಯು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ತನ್ನ ಪತ್ನಿ, ಮಕ್ಕಳು, ತನ್ನ ದೇಹ ಸಂಬಂಧಿಗಳು ಎಲ್ಲವನ್ನೂ ನಿಭಾಯಿಸುತ್ತಾ ಕರ್ಮಯೋಗ ಜೀವನವನ್ನು ನಡೆಸುತ್ತಾನೆ. ಕರ್ಮಯೋಗಿ ಜೀವನವನ್ನು ನಡೆಸುವಂತಹ ವ್ಯಕ್ತಿ ಸದಾ ಪರಮಾತ್ಮನ ಧ್ಯಾನದಲ್ಲಿಯೇ ಇದ್ದುಕೊಂಡು ಎಲ್ಲರಲ್ಲಿ ಪರಮಾತ್ಮನನ್ನೇ ಕಾಣುತ್ತಿರುತ್ತಾನೆ. ಯಾರನ್ನೂ ಸಹ ದೇಹ ಭಾವದಲ್ಲಿ ನೋಡದೆ ಎಲ್ಲರಲ್ಲೂ ಆತ್ಮನನ್ನೇ ಕಾಣುತ್ತಿರುತ್ತಾನೆ. ನಾವೆಲ್ಲರೂ ಪರಮಾತ್ಮನ ಅಂಶವಾಗಿದ್ದೇವೆ ಎಂಬ ಭಾವನೆ ಅವನಲ್ಲಿರುತ್ತದೆ. ಇಷ್ಟೇ ಅಲ್ಲದೆ ಎಲ್ಲರಿಗೂ ಜ್ಞಾನವನ್ನು ಹಂಚುತ್ತಿರುತ್ತಾನೆ. ಕರ್ಮಯೋಗ ಜೀವನವನ್ನು ಮಾಡುತ್ತಿರುತ್ತಾನೆ. ಜ್ಞಾನದಾನ ಮಹಾದಾನ ಎಂದುಕೊಳ್ಳುತ್ತಾ ಎಲ್ಲರಿಗೂ ಜ್ಞಾನವನ್ನು ಪಡಿಸುತ್ತಾ ಹೋಗುತ್ತಾನೆ. ಸಾವಿರಾರು ಜನರಿಗೆ ಜ್ಞಾನವನ್ನು ನೀಡಿ ಅವರಿಗೆ ಪರಂಧಾಮದ ದಾರಿಯನ್ನು, ಮಾರ್ಗವನ್ನು ತೋರಿಸುತ್ತಾನೆ. ಹೀಗೆ ತಾನೂ ಸಹ ಕರ್ಮಯೋಗ ಜೀವನವನ್ನು ನಡೆಸುತ್ತಾ ಬೇರೆಯವರಿಗೂ ಸಹ ಗೀತಾ ಜ್ಞಾನವನ್ನು ನೀಡುತ್ತಾ ಕರ್ಮ ಜೀವನದ ಬಗ್ಗೆ ತಿಳಿಸುತ್ತಾ ಹೋಗುತ್ತಾನೆ ಕರ್ಮಯೋಗಿ. ಕರ್ಮಯೋಗಿ ಜೀವನ ಎಂದರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ
ತನ್ನ ಕೆಲಸಗಳನ್ನು ಮಾಡುವುದು. ಇದು ನಿಷ್ಕಾಮ ಕರ್ಮಯೋಗ ಜೀವನವಾಗಿದೆ. ಇದಕ್ಕೆ ವಿರುದ್ಧವಾಗಿ ಸಮಾಧಿ ಸ್ಥಿತಿಯಲ್ಲಿ ಇಳಿದಂತಹ ಆತ್ಮ, ಅವನು ಯಾರಿಗೆ ಏನು ಕೊಟ್ಟ, ಯಾವ ಜ್ಞಾನವನ್ನೂ ನೀಡಲಿಲ್ಲ. ತನ್ನ ಇಷ್ಟದೇವನನ್ನು ಸ್ಮರಿಸುತ್ತಾ ಆ ಆತ್ಮನು ತನ್ನನ್ನು ತಾನು ಇಷ್ಟದೇವನಲ್ಲಿ ಸಿಲುಕಿಸಿಕೊಂಡು ಬಿಡುತ್ತಾನೆ. ಆದರೆ ಕರ್ಮಯೋಗಿಯು ಸಾವಿರಾರು ಜನರಿಗೆ ಜ್ಞಾನವನ್ನು ಕೊಡುತ್ತಾ ಹೋಗುತ್ತಾನೆ, ಆತ್ಮಜ್ಞಾನವನ್ನು ನೀಡುತ್ತಾ ಹೋಗುತ್ತಾನೆ, ಆತ್ಮಸ್ವರೂಪದ ಜ್ಞಾನವನ್ನು ನೀಡುತ್ತಾ ಹೋಗುತ್ತಾನೆ. ಹೀಗಿರುವಾಗ ಸಮಾಧಿ ಸ್ಥಿತಿಗೆ ಹೋದಂತಹ ಆತ್ಮ ಹಾಗೂ ಕರ್ಮಯೋಗ ಜೀವನವನ್ನು ನಡೆಸುವಂತಹ ಆತ್ಮ, ಇವರಲ್ಲಿ ಯಾರು ಶ್ರೇಷ್ಠರು? ಬೇಹದ್ನ ಜ್ಞಾನಿ ಆತ್ಮರು ಇದನ್ನು ಚಿಂತನ ಮಂಥನ ಮಾಡಿ ನೋಡಿ ಎನ್ನುತ್ತಾರೆ ಬಾಪೂಜಿಯವರು. ಹಾಗೆ ನೋಡಿದರೆ ನಮಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಸಿಗುತ್ತವೆ. ವಿಶ್ವಾಮಿತ್ರನು ಮಾಡಿದಂತಹ ಸಾವಿರಾರು ವರ್ಷಗಳ ತಪಸ್ಸನ್ನು ಮೇನಕೆಯು ಭಂಗ ಮಾಡುತ್ತಾಳೆ. ಇಂದ್ರ ತನ್ನ ರಂಭೆಯರನ್ನು ಕಳುಹಿಸಿ ಅನೇಕ ಋಷಿ ಮುನಿಗಳ ತಪಸ್ಸನ್ನು ಭಂಗಪಡಿಸುತ್ತಿದ್ದ. ಆದರೆ ಕರ್ಮಯೋಗಿಗಳ ಕರ್ಮಯೋಗವನ್ನು ಯಾರೂ ಭಂಗಪಡಿಸಲಾರರು. ಏಕೆಂದರೆ ಅವನು ಗೃಹಸ್ಥ ಆಶ್ರಮದಲ್ಲಿದ್ದಾನೆ. ಅವನ ತಪಸ್ಸು ವಿಶ್ವಾಮಿತ್ರನಂತಲ್ಲ, ಅವನ ತಪಸ್ಸು ಋಷಿ ಮುನಿಗಳಂತಲ್ಲ. ಕರ್ಮಯೋಗಿಯು ಜ್ಞಾನಿಯಾಗಿದ್ದು ಗೃಹಸ್ಥಾಶ್ರಮದಲ್ಲಿ ಉಳಿದುಕೊಂಡು ತನ್ನ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಕರ್ಮಯೋಗ ಜೀವನವನ್ನು ನಡೆಸುತ್ತಿರುತ್ತಾನೆ. ನಿರಂತರ ಪರಮಪಿತನನ್ನು ಸ್ಮರಿಸುತ್ತಿರುತ್ತಾನೆ. ಒಬ್ಬ ಕರ್ಮಯೋಗಿಯ ಜೀವನದಲ್ಲಿ ಮೇನಕ್ಕೆ ಬರಲು ಸಾಧ್ಯವಿಲ್ಲ. ಹಾಗೆ ನೋಡಿದರೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಅಂತರವಿದೆ. ಜ್ಞಾನ ಮಾರ್ಗದ ಕರ್ಮಯೋಗಿಯಲ್ಲಿ ಸಾವಿರಾರು ವರ್ಷಗಳ ತಪಸ್ಸು ಭಂಗವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯಾವ ಮೇನಕೆಯೂ ಸಹ ಬರುವುದಿಲ್ಲ. ಸಾವಿರಾರು ವರ್ಷಗಳ ತಪಸ್ಸು ಬೇಕೇ ಆಗಿಲ್ಲ. ಒಂದೇ ಜನ್ಮದಲ್ಲಿ ಜ್ಞಾನವನ್ನು ಪಡೆದುಕೊಂಡು ತಾನಿರುವಷ್ಟು ದಿನ 70 ವರ್ಷ ಅಥವಾ 80 ವರ್ಷಗಳೇ ಇರಲಿ, ಸಂಪೂರ್ಣ ಜೀವನ ಕರ್ಮಯೋಗ ಜೀವನವನ್ನು ನಡೆಸುತ್ತಾ ಜ್ಞಾನವನ್ನು ಪಡೆದಂತಹ ಕರ್ಮಯೋಗಿಗೆ ಅರಿವಿದೆ, ಈ ಜಗತ್ತು ಬಹಳ ದಿನ ಇನ್ನೂ ನಡೆಯುವುದಿಲ್ಲ. ಕಾಲಚಕ್ರದ ಜ್ಞಾನ ಕರ್ಮಯೋಗಿಗಿದೆ. ಯುದ್ಧಗಳೇ ಆಗಲಿ, ಪ್ರಕೃತಿ ವಿಕೋಪಗಳೇ ಆಗಲಿ, ಈ ಎಲ್ಲವೂ ಘಟಿಸಿದಾಗ ಈ ಭೂಮಿಯ ಮೇಲೆ ಏನೆಲ್ಲ ನಡೆಯಲಿಕ್ಕಿಲ್ಲ ಎನ್ನುವಂತಹ ಅರಿವು ಕರ್ಮಯೋಗಿಗಿದೆ. ಕರ್ಮಯೋಗಿಗೆ ಸಮಯದ ಅರಿವಿದೆ. ಅವನು ಸಾವಿರಾರು ಜನರಿಗೆ ಜ್ಞಾನವನ್ನು ಹಂಚುತ್ತಾ ಅನೇಕ ಜನರ ಜೀವನವನ್ನು ಸಾರ್ಥಕವನ್ನಾಗಿ ಮಾಡುತ್ತಾನೆ. ಸಮಾಧಿ ಜೀವನದಲ್ಲಿ ಇರುವವನು ತಾನು ಪರಮಾತ್ಮನಲ್ಲಿ ಒಂದಾಗಿ ಬಿಟ್ಟ, ಪರಮಾತ್ಮನಲ್ಲಿಯೇ ಸಂಪೂರ್ಣವಾಗಿ ತನ್ನ ಧ್ಯಾನವನ್ನು ನೀಡಿದ. ಅವನು ಜಗತ್ತಿಗೆ ಏನನ್ನೂ ಕೊಡಲಿಲ್ಲ. ಅದೇ ಕರ್ಮಯೋಗಿ ಜೀವನ ಬಾಳುವವನು ಅನೇಕ ಜನರಿಗೆ ಜ್ಞಾನವನ್ನು ನೀಡುತ್ತಾ ಎಲ್ಲರ ಜೀವನವನ್ನು ಸಾರ್ಥಕವನ್ನಾಗಿ ಮಾಡುತ್ತಾನೆ. ಯಾರು ಬೇಹದ್ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆಯೋ ಅವರು ಬೇಹದ್ನ ಪರಂಧಾಮವನ್ನು ಸೇರುತ್ತಾರೆ. ಗೀತಾ ಜ್ಞಾನವನ್ನು ಪಡೆದಂತಹ ಆತ್ಮರು ಕೃಷ್ಣನೊಂದಿಗೆ ಪರಂಧಾಮವನ್ನು ಸೇರುತ್ತಾರೆ. ಬೇಹದ್ನ ಜ್ಞಾನಿ ಆತ್ಮರಿಗೆ ಈ ಇಬ್ಬರ ಜೀವನದ ಅಂತರ ಏನು ಅನ್ನುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ವಿಷಯ ಭಕ್ತಿ ಮಾರ್ಗದವರು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ಜ್ಞಾನ ಮಾರ್ಗದವರಿಗೆ ಮಾತ್ರ ತಿಳಿಯಲು ಸಾಧ್ಯವಿದೆ. ಭಕ್ತಿ ಹಾಗೂ ಜ್ಞಾನ ಮಾರ್ಗದಲ್ಲಿ ಭೂಮಿ ಆಕಾಶದಷ್ಟು ಅಂತರವಿದೆ. ಕರ್ಮಯೋಗಿ ಜೀವನವನ್ನು ನಡೆಸುವವನು, ಗೀತಾ ಜ್ಞಾನವನ್ನು ಪಡೆದಂತಹವನು ವಿಶ್ವ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ನಡೆಸುತ್ತಾನೆ. ಬೇಹದ್ ಜ್ಞಾನಿಗಳು ಬೇಹದ್ನ ವಿಶ್ವ ಕಲ್ಯಾಣಕ್ಕಾಗಿ ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುತ್ತಾನೆ. ಹೀಗೆ ಜ್ಞಾನಿಗಳ ಭಾಗ್ಯವು ಬಹಳ ಶ್ರೇಷ್ಠ ಭಾಗ್ಯವಾಗಿದೆ. ಬೇಹದ್ ಜ್ಞಾನಿ ಆತ್ಮರ ಭಾಗ್ಯವು ಬೇಹದ್ ಶ್ರೇಷ್ಠ ಭಾಗ್ಯವಾಗುತ್ತದೆ. ಈಗ ನಿಮಗೆ ಅರ್ಥವಾಗಿರಬೇಕಲ್ಲವೇ, ಸಮಾಧಿ ಹಾಗೂ ಕರ್ಮಯೋಗ ಜೀವನದಲ್ಲಿ ಯಾವುದು ಶ್ರೇಷ್ಠ ಎನ್ನುವುದು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम
शांति Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो